ಹಲೋ. ರೀ ನಾನು ಇವ್ರು ದರ್ಶನ್ ಅವ್ರ ಲಾಯರ್ಗೆ ಫೋನ್ ಮಾಡಿದೆ. ಹಾಂ, ಫೋನ್ ತೆಗ್ದಿಲ್ಲ. ನೀವು ಬಿಸಿ ಇರ್ಬೋದು. ಬಿಸಿ ನೀವೆಲ್ಲ ಜೊತೆಲಿ ಇರ್ತೀರಲ್ಲ, ಏನು ಸಮಾಚಾರ, ಏನು ನಡೀತಿದೆ? ಏನಿಲ್ಲ ಸೂರ್ಯ ಅವರೇ ಬ್ರದರ್, ಈಗ ಏನಿಲ್ಲ. ಈಗ ಬೋರಿಂಗ್ ಹಾಸ್ಪಿಟಲ್ ಟೆಸ್ಟಿಂಗ್ ನಡೀತಿದೆ. ಟೆಸ್ಟಿಂಗಿಗೆ ಹೋಗ್ತಾರೆ ಈಗ. ನಿನ್ನೆ ಆಯ್ತಲ್ವಾ ಟೆಸ್ಟ್? ಇಲ್ಲ, ಅದು ವಿಕ್ಟೋರಿಯಾ ಹಾಸ್ಪಿಟಲ್ DNA ಟೆಸ್ಟು ಮತ್ತು ಏರ್ ಟೆಸ್ಟು ಎಲ್ಲ ನಡೆದಿರೋದು. ಹಾಂ. ಸೊ ಪ್ರಾಕ್ಟಿಕಲ್ ಆಗಿ ಇವತ್ತು ಓಹೋ. ಮಾರಲ್ಲೇ ಟೆಸ್ಟ್ ಮಾಡ್ತಾರೆ ಇವತ್ತು. ಹೌದು, ಕೋರ್ಟಿಗೆ ಹೌದು. ಸಬ್ಮಿಟ್ ಮಾಡೋಕ್ಕೂ ಮುಂಚೆ ಪ್ರತಿ ಆರೋಪಿದು ಟೆಸ್ಟಿಂಗ್ ಇರುತ್ತೆ. ಹ್ಞೂ ಸೊ ಗೊತ್ತು, ಗೊತ್ತು, ಹಾಂ. ಕೋರ್ಟಲ್ಲಿ ಸಾಧ್ಯತೆ ಇರುತ್ತೆ ಅಂತ ಅಂದ್ಬಿಟ್ಟು ಅದೊಂದು ಕಾಮನ್ ಟೆಸ್ಟ್ ಇರುತ್ತೆ ಗೌರ್ಮೆಂಟ್ ರೂಲ್ಸ್ ಪ್ರಕಾರ, ಆಸ್ ಪರ್ ರೂಲ್ಸ್ ಪ್ರಕಾರ. ಹ್ಞೂ. ಸೊ 17 ಜನಕ್ಕೆ ಇದು ಟೆಸ್ಟಿಂಗ್ ಇದೆ ಇವತ್ತು. ಬೋರಿಂಗ್ ಹಾಸ್ಪಿಟಲ್ ಟೆಸ್ಟಿಂಗ್ ಇದೆ. 16 ಜನಕ್ಕೆ? 17 ಜನಕ್ಕೆ. ಓಕೆ. ಹಾಂ. ಅದಾದ ನಂತರ 5 ಗಂಟೆಗೆ ಕೋರ್ಟಿಗೆ ಸಬ್ಮಿಟ್ ಮಾಡ್ತಾರೆ ಇವತ್ತು. ಹ್ಞೂ. ಸೊ ಪ್ರಕಾರ ಈ ಕೋರ್ಟ್ ಮುಗಿದ ನಂತರ 3 ದಿನ ಕಸ್ಟಡಿ ಕೇಳೋ ಅಂತ ಸಾಧ್ಯತೆ ಇದೆ. ಮತ್ತೆ? ಮತ್ತೆ 3 ದಿನ ಕಸ್ಟಡಿ ಕೇಳೋಂಥ ಸಾಧ್ಯತೆ ಇದೆ. ಹ್ಞೂ. ಸೊ ಯಾವ ಅಭಿಮಾನಿಗಳಿಗೆ ಮತ್ತೆ ಚಲನಚಿತ್ರ ಮಂಡಳಿಗೆ ಯಾವುದು ಗೊಂದಲ ಬೇಡ. ಹಾಂ. ಯಾಕೆಂದ್ರೆ ಆಸ್ ಪರ್ ರೂಲ್ಸ್ ಪ್ರಕಾರ ಇವತ್ತು ದರ್ಶನ್ಗೆ ಸೊ ಬೇಲು ಗ್ರಾಂಟೆಡ್ ಆಗೋ ಸಾಧ್ಯತೆ ಇದೆ. ಅವ್ರ ಲಾಯರೇ ಬಂದು ಹೇಳಿದಾರಲ್ರಿ, ಬೇಲ್ ಇದು ಮಾಡೋಕ್ಕಾಗಲ್ಲ. ಸೊ ಇವಾಗ ಇವತ್ತು 10 ಡೇಸ್ ಆಗಿದೆ. ಯಾಕೆಂದ್ರೆ CV ನಾಗೇಶು ಮತ್ತೆ CS ಹನುಮಂತರಾಯ್ ಅವರು ಇರೋದ್ರಿಂದ ಈ ಕೇಸ್ ತುಂಬಾ ಟ್ವಿಸ್ಟ್ ಆಗುವಂತ ಸಾಧ್ಯತೆ ಇದೆ ಇದು. ಯಾಕೆ ಅಂತ ಅಂದ್ರೆ ದರ್ಶನ್ ಅವರು ಹೇಳಿದ್ರಂತ ಇದು ಸಾಕ್ಷಿಗಳನ್ನ ಮುಂದಿಟ್ಕೊಂಡು ಇದರಲ್ಲಿ ಕೋರ್ಟಲ್ಲಿ ವಾದ ಮಾಡುವಂತ ಸಾಧ್ಯತೆ ಇದೆ ಇವಾಗ. ಸೊ ಎಲ್ಲ ನ್ಯೂಸಲ್ಲಿ ಬರ್ತಾ ಇದೆ. ನ್ಯೂಸಲ್ಲಿ ಸುಮಾರು ಊಹಾಪೋಹಗಳು ಬರ್ತಾ ಇದೆ. ಯಾರಿಗೂ ಅಭಿಮಾನಿಗಳು ಕಿವಿ ಕೊಟ್ಟು ಕೇಳಿಸಬಾರ್ದು ಅಂತ ಒಂದಿದೆ. ದರ್ಶನ್ ಏನಂತ ಹೇಳ್ತಾ ಇದ್ದಾರೆ, ಡೇ 1 ಕೂಡ ಇವತ್ತು ಅದೇ ಹೇಳ್ತಾ ಇರೋದು ಅವರು. ಆ ಶೆಡ್ನಲ್ಲಿ ನಾನು ಇರ್ಲಿಲ್ಲ ಅಂತ ಅಂದ್ಬಿಟ್ಟು ಅದೇ ಇದರಲ್ಲಿ ಮಾತಿನಲ್ಲಿ ಸ್ಟ್ಯಾಂಡ್ ಆಗಿರೋದ್ರಿಂದ ಅದು ನಿಜ ಅನ್ನೋ ಮಟ್ಟಿಗೆ ಇದೆ. ನಮಗೂ ಅದೇ ಇರೋದು. ನಮ್ಮ ದರ್ಶನ್ ಬರೋ ಲಾಯರ್ ಇರೋಂಥವ್ರು ಇರ್ಬೋದು, ಅವ್ರ ಪತ್ನಿ ವಿಜಯಲಕ್ಷ್ಮಿ ಕೂಡ ಅದೇ, ಎಲ್ಲರೂ ಅದೇ ಸ್ಟ್ಯಾಂಡಲ್ಲಿ ಇರೋದು. ಸೊ ನಿನ್ನೆ 4 ಅವರ್ ಏನು ವಿಜಯಲಕ್ಷ್ಮಿ ಅವರು ಇಬ್ರು ಗಂಡ ಹೆಂಡತಿ ಇಬ್ರು ಮಕ್ಕ ಕೂರಿಸಿ ಇನ್ವೆಸ್ಟಿಗೇಷನ್ ಮಾಡೋದಕ್ಕೂ ಅದೇ ಸ್ಟ್ಯಾಂಡಲ್ಲಿ ಇರೋದು. ಇವರೇನೇ 108 ಎವಿಡೆನ್ಸ್ ಇದೆ ಎಲ್ಲ ಟೆಸ್ಟ್ ಮಾಡಿದ್ರು ಕೂಡ ಸ್ಟ್ಯಾಂಡಿಂಗ್ ಅಲ್ಲಿ ಇರೋದೇ ಅದು. ಸೊ ಅಲ್ಲಿ ಅವರೇ ಬಾಯ್ಬಿಟ್ಟು ಕೇಳ್ತಾ ಇದಾರೆ ಅಂದ್ರೆ ನನ್ನ ಬೌನ್ಸರ್ಗಳು ಹೊಡೆದಿರ್ತಾರೆ ಸರ್, ಇದಕ್ಕೂ ನನಗೂ ಸಂಬಂಧ ಇಲ್ಲ ಅಂತ. ಸೊ ದರ್ಶನ್ ಕೂಡ ಅದೇ ಹೇಳ್ತಾರೆ, ಅದೇ ಸ್ಟ್ಯಾಂಡಲ್ಲಿ ಇರೋದ್ರಿಂದ ಯಾಕೆ ಗೊಂದಲ ಬೇಡ ಇದು. ಸೊ ನನ್ನ ಒಂದು ಅಂದಾಜ್ ಪ್ರಕಾರ ಗೊಂದಲ ಬೇಡ. ಸೊ ಆದಷ್ಟು ಬೇಗ ಆಚೆ ಬರೋ ಒಂದು ಸಾಧ್ಯತೆ ಇದೆ. ಅಂದ್ರೆ ಇವತ್ತು ಮತ್ತೆ 3 ದಿನ ಕಸ್ಟಡಿ ತಗೊಳ್ಳೋ ಸಾಧ್ಯತೆಗಳು ಇದೆ. ಇನ್ ಕೇಸ್ ಏನಾದ್ರು ಜೈಲ್ಗೆ ಹೋದ್ರೆ ಬೇಲ್ ಯಾವಾಗ ಆಗ್ಬೋದು? ಬೇಲ್ ಒಂದು 10 ಡೇಸ್ ಒಳಗಡೆ ಬೇಲ್ ಆಗ್ಬಿಡುತ್ತೆ. ಬೇಲ್ಗೆ ಆಲ್ರೆಡಿ ಸಿಗ್ನೇಚರ್ ಆಗಿದೆ. ಬಟ್ ನಾವು ಅದನ್ನ ಸಬ್ಮಿಟ್ ಮಾಡ್ಬೇಕಷ್ಟೇ ಕೋರ್ಟಿಗೆ ಸಬ್ಮಿಟ್ ಮಾಡ್ಬೇಕಂದ್ರೆ ಅವ್ರು ಜೈಲಲ್ಲಿ ಇರ್ಬೇಕು. ಸೆಲ್ಲಲ್ಲಿ ಇದ್ರೆ ಮಾತ್ರ ನಾವು ಸಬ್ಮಿಟ್ ಮಾಡೋಕ್ಕಾಗೋದು. ಇಲ್ಲ ಅಂತಂದ್ರೆ ನಾವು ಹಂಗೆ ತಗೋಬಹುದು ನಾವು. ಈಗ ಸುಮಾರು ಗೊಂದಲಗಳಿದೆ ಇದರಲ್ಲಿ. ಈಗ ದೊಂಬಿ ಆರೋಪ ಅಲ್ಲ ಇದು. ಸೊ ದೊಂಬಿ ಆರೋಪದಿಂದ ಏನಾಗುತ್ತೆ ಅಂತಂದ್ರೆ ಈಗ ಮೋಸ್ಟ್ಲಿ 5 ಗಂಟೆ ಕೋರ್ಟ್ ಇದೆ. ಕೋರ್ಟಲ್ಲಿ ಡಿಸೈಡ್ ಆಗುತ್ತೆ ಅದು. ಅದ್ ನಿಜಾಂಶ ಈಗ ಏನು 10-15 ದಿನದಿಂದ ಏನು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ ಪೊಲೀಸ್ನವರು, ಅದು ಇನ್ನೊಂದು 2 hours 3 hours ಎಲ್ಲ ಆಚೆ ಬರುತ್ತೆ ಅದು. ಏನಂತ ಹೇಳಿಕೆ ಕೊಟ್ಟಿದ್ದಾರೆ ಇಲ್ಲಿವರೆಗೂ ದರ್ಶನ್ ಅವರು? ದರ್ಶನ್ ಅವರು ನಾನು ಶೆಡ್ಡಿಗೆ ಹೋಗಿದ್ದೆ, ನಾನು ಪವಿತ್ರ ಅವ್ರ ಶೆಡ್ಡಿಗೆ ಹೋಗಿದ್ದು. ನಾನು ಒಂದು ಡೇಟ್ ಹೊಡೆದೆ, ಪವಿತ್ರ ಅವರು ಒಂದು ಡೇಟ್ ಹೊಡೆದ್ರು. ಸೊ ನಾನು ದುಡ್ಡು ಕೊಟ್ಟು ಊಟ ಕೊಟ್ಬಿಟ್ಟು ಕಳಿಸ್ರಪ್ಪ ಅಂತ ಹೇಳಿದೆ. ನಾನು ಅವ್ರನ್ನ ವಾಪಸ್ ಚಿತ್ರದುರ್ಗ ಕಳಿಸಪ್ಪ ಅಂತ ಹೇಳಿದೆ. ಸೊ ಅದಾದ್ಮೇಲೆ ಏನಾಯ್ತು ನನಗೆ ಗೊತ್ತಿಲ್ಲ ಸರ್. ನನ್ನ ಮೈಸೂರಿಗೆ ಬಂದೆ. ಅವ್ರ ಪಡೆಗೆ ಅವ್ರು ಅಲ್ಲಿಗೆ ಹೋದ್ರು. ನಾನು ಪಬ್ಬಿಗೆ ಬಂದ್ಬಿಟ್ಟು ಮೈಸೂರಿಗೆ ಹೋಗ್ಬಿಟ್ಟೆ. ನಾನು ಬೆಳಿಗ್ಗೆ ಶೂಟಿಂಗ್ ಇತ್ತು, ಹಂಗಾಗಿ ನಾನು ಹೋಗ್ಬಿಟ್ಟೆ ಅಂತ ಹೇಳ್ತಿರೋ ದರ್ಶನ್ ಅದೇ ಸ್ಟ್ಯಾಂಡಲ್ಲಿ ನಿಂತ್ಕೊಂಡಿರೋದು. ಮತ್ತೆ 30 ಲಕ್ಷ ಕೊಟ್ಟಿರೋದು? 30 ಲಕ್ಷ ಕೊಟ್ಟಿರೋದು ಅದೆಲ್ಲ ಸುಳ್ಳು. ಅದೆಲ್ಲಿದೆ ದುಡ್ಡು? ಅದೆಲ್ಲಿದೆ ಅದು? ಸೀಸ್ ಮಾಡಿರೋಂತ ಇದು ಪ್ರೂಫ್ ಏನಿದೆ? ಈಗ ನಾವು ಸ್ಟೇಷನ್ ನೋಡ್ತಾ ಇದೀವಿ, ನಾವು ಬರ್ತಾ ಇದೀವಿ, ನಮ್ಮ ಲಾಯರ್ಗಳು ಬರ್ತಾವ್ರೆ, ಎಲ್ಲರೂ ಬರ್ತಾವ್ರೆ. ನಮ್ಮ ಕಣ್ಣಿಗೆ ಬಿದ್ದೇ ಇಲ್ಲಪ್ಪ 30 ಲಕ್ಷ ಸೀಸ್ ಮಾಡಿರೋದು. ಈ ಪೊಲೀಸ್ ಅವರು ಸೀಸ್ ಮಾಡಿದ್ದಾರೆ ಅಂತಂದ್ರೆ ಯಾವ ಮೀಡಿಯಾ ಇಲ್ದಲೆ ಸೀಸ್ ಮಾಡಕ್ಕಾಗಲ್ಲ. ಎಲ್ಲಿದೆ ಅದು? ಈಗ ಮಹಾಜಾರು ಮಾಡೋ ಟೈಮಲ್ಲಿ ಎಲ್ಲ ಮೀಡಿಯಾದವರು ಹೋದ್ರು, ಹೌದಲ್ವಾ? ಇಲ್ಲಿ ಮೈಸೂರ್ಗೆ ಹೋದ್ರು, ಮತ್ತೆ ಇಲ್ಲಿ ಕಾಮಾಕ್ಷಿಪಾಳ್ಯ ಇದತ್ರಕ್ಕೆ ಹೋದ್ರು, ಅಲ್ಲಿ ಇದ್ ಮಾಡಿದ್ರು, ಶೆಡ್ಡಿಗೆ ಹೋದ್ರು ಮಹಾಜಾರು ಮಾಡ್ಬೇಕಾರೆ. ಅದೆಲ್ಲ ಪ್ರೂಫ್ ಸಿಕ್ತು. ಈ 30 ಲಕ್ಷ ಇದ್ ಮಾಡಿರೋದು ಪ್ರೂಫ್ ಇಲ್ಲಿ. ಈ ಸ್ಕಾರ್ಪಿಯೋ ಕಾರ್ 30 ಲಕ್ಷ ದುಡ್ಡಿತ್ತಾ? ಯಾವ್ದೋ ಒಂದ್ ಕಾರ್ನ ತಗೊಂಡ್ಬಿಟ್ಟು, ಯಾವ್ದೋ ಸ್ಕಾರ್ಪಿಯೋ ಕಾರು ಮತ್ತೆ ಯಾವ್ದೋ ಕಾರ್ ರೆಡ್ ಕಲರ್ ಜೀಪು ದರ್ಶನ್ ಇರೋದು ಬೇರೆ ರೀತಿ. ದರ್ಶನ್ ಕಾರ್ ಇರೋದು ಅದು ಮಾಡಿಫೈ ಮಾಡಿರೋದು ಅದು. ಸೊ ಹಂಗಾಗಿ ಇದು ಆ ತರ ಸಮಸ್ಯೆ ಇದೆ. ಸೊ ಗೊಂದಲ ಬೇಡ. ಒಂದು 5 ಗಂಟೆ ಅಷ್ಟು 6 ಗಂಟೆ ಅಷ್ಟು ಗೊತ್ತಾಗ್ಬಿಡುತ್ತೆ. ಕ್ಲಿಯರ್ ಕಟ್ ಏನು ಅಂತ ಗೊತ್ತಾಗುತ್ತೆ. ದರ್ಶನ್ ಸ್ಟ್ಯಾಂಡ್ ಇರೋದು ಬಂದು ನಾನು ಶೆಡ್ಡಲ್ಲಿ ನಾನಾಗ್ಲಿ ಪವಿತ್ರ ಅಲ್ಲಿ ಸ್ಟ್ಯಾಂಡ್ ಇರ್ಲಿಲ್ಲ ಸರ್. ನಾವು ಇದ್ರಲ್ಲಿ ಇರ್ಲಿಲ್ಲ, ಶೆಡ್ಡಲ್ಲಿ ಇರ್ಲಿಲ್ಲ ನಾವು.
ಸೊ ನಾವು ಬುದ್ಧಿ ಹೇಳ್ಬಿಟ್ಟು ಒಂದೊಂದು ಏಟ್ ಹೊಡೆದು ನಾವು ಯಾಕೆ ಈ ತರ ಮಾಡಿದೆ ಅಂತ ಹೇಳ್ಬಿಟ್ಟು ಪವಿತ್ರ ಅವ್ರು ಚಪ್ಪಲಿ ಹೊಡೆದ್ರು, ನಾನು ಒಂದ್ ಏಟ್ ಕೆನ್ನೆ ಹೊಡೆದೆ ನಾನು. ಅದಾದ ನಂತರ ನಾನು ಹೇಳ್ಬಿಟ್ಟು ದುಡ್ಡು ಕೊಟ್ಬಿಟ್ಟು ಊಟ ಕೊಡ್ಸ್ಬಿಟ್ಟು ಕಳ್ಸ್ರಪ್ಪ ಬಸ್ಸಲ್ಲಿ ಕಾಸು ಕೊಟ್ಬಿಟ್ಟು ನಾನೇ ಬಂದ್ಬಿಟ್ಟಿದ್ದೀನಿ, ನಾನು ಪಬ್ಬಿಗೆ ಬಂದು ನಾನು ಮೈಸೂರಿಗೆ ಹೋಗಿದ್ದೀನಿ ಸರ್ ಅಂತ. ಅವರು ಕೂಡ ಡೇ ಫಸ್ಟ್ ಇಂದ ಇವತ್ತಿನವರೆಗೂ ಅದೇ ಸ್ಟ್ಯಾಂಡಲ್ಲಿ ಇರೋದು ಅವರು. ಹೆಚ್ಚಿ ಮಾಡ್ತಿ. ಈಗ ನಾನು ಒಂದು ಮಾತು ಕೇಳ್ತೀನಿ ಮೀಡಿಯಾದವ್ರಿಗೆ, ಒಳಗಡೆ ಇನ್ವೆಸ್ಟಿಗೇಷನ್ ಆಗ್ತಾ ಇರೋದು ಈ ಮೀಡಿಯಾದವ್ರು, ಮೀಡಿಯಾ ಪರ್ಸನ್ಸ್ ರಿಪೋರ್ಟರ್ಗಳಿಗೆ ಹೆಂಗ್ ಗೊತ್ತಾಗುತ್ತೆ ಹೇಳಿ, ನೀವು ಹೇಳಿ. ಬೆಂಕಿ ಇಲ್ದಿರೋ ಹೊಗೆ ಆಡಲ್ವಲ್ಲ. ಬೆಂಕಿ ಇಲ್ದಿರೋ ಹೊಗೆ ಆಡೋದಿಲ್ಲ ತಾನೆ. ಸೊ ಒಳಗಡೆ ಏನ್ ಇನ್ವೆಸ್ಟಿಗೇಷನ್ ಆಗ್ತದೆ ಅದು ಪೊಲೀಸರಿಗೆ ಮಾತ್ರ ಗೊತ್ತು, ಲಾಯರಿಗೆ ಮಾತ್ರ ಗೊತ್ತಿರುತ್ತೆ. ಬಟ್ ಅದನ್ನ ನೀವು ಲಾಯರ್ ಮುಖಾಂತರ ತಿಳ್ಕೊಂಡು ಫೋನ್ ಮಾಡಿ ಅದನ್ನ ಇದರಲ್ಲಿ ಒಂದು ಅರ್ಥ ಇದೆ. ಈ ಮೀಡಿಯಾದ ಸಾವಿಗೆ ಹೇಳ್ತಾರೆ 108 ಎವಿಡೆನ್ಸ್ ಇದೆ, ದರ್ಶನ್ ಕಾಲಲ್ಲಿ ಹೋದ್ರು, ಕರೆಂಟ್ ಶಾಕ್ ಹೊಡೆದ್ರು, ಮರ್ಮಾಂಗ್ ಹೋದ್ರು. ಸೊ ಆತ ಏನ್ ಮೀಡಿಯಾದವರು ಕೆಲವೊಂದು ಮೀಡಿಯಾಗಳು ದರ್ಶನ್ ಇವರು ರೇಣುಕಾ ಸ್ವಾಮಿ ಪರ ನಿಂತ್ಕೊಂಡಿದ್ದಾರೆ. ಅದೇ ಮೀಡಿಯಾ ಪರ್ಸನ್ ಲೇಡೀಸ್ ಕೂಡ ಇದ್ದಾರೆ. ಅದೇ ಲೇಡೀಸ್ ನ್ಯಾಯದ ಪರ ನಿಂತ್ಕೊಂಡಿದ್ದಾರೆ ಮೀಡಿಯಾದವರು. ನ್ಯಾಯದ ಪರ ನಿಂತ್ಕೊಳ್ಳೇಬೇಕು. ನನ್ಗೇನು ಬೇಜಾರು, ನಾನು ಕೂಡ ಈ ದರ್ಶನ್ ಅವರು ತಪ್ಪು ಮಾಡಿದಂತ ಕೂಡ ನಾನು ಕೂಡ ನ್ಯಾಯದ ಪರನೇ ನಾನು ನಿಂತ್ಕೊಳ್ಳೋದು. ಅರ್ಥ ಆಯ್ತಲ್ಲ. ಈಗ ರೇಣುಕಾ ಸ್ವಾಮಿ ಪರ ನಿಂತವ್ರಿಗೆ ನಾನು ಪ್ರಶ್ನೆ ಕೇಳೋದೊಂದು, ಅದೇ ಪೋಸ್ಟ್ ನ ಬೇರೆ ಹೆಣ್ಮಕ್ಳು ಕಳಿಸಿದ್ದು ಯಾರು ಸುಮ್ನೆ ಇರ್ತಾರ? ಆತ ಬರೀ ಪವಿತ್ರ ಗೌಡಿಗೆ ಸುಮಾರು 2 ಫಿಲಂ ಕಿರುತೆರೆ ನಟರುಗಳಿಗೆ ಕಳಿಸಿದ್ದಾರೆ. ಗೊತ್ತಾಯ್ತು ಯಾರಿಗಾರ ಈ ಸುದ್ದಿ ಯಾರು ಮಾಡಿದಾರ? ಬಂದಿದೆ ಮಾಡಿದೀವಿ. 2 ಕಿರುತೆರೆ ನಟಿಗಳಿಗೆ ಕಳಿಸಿದ್ದಾರೆ. ಸೊ ಒಟ್ಟು ಅಲ್ಲಿ 3 ಜನ ಆದ್ಮೇಲೆ ಯಾರು ತಾನೇ ಸುಮ್ಮನೆ ಇರ್ತೀವಿ? ತನ್ನ ಹೆಂಡತಿಗೆ ಯಾರು ಆ ತರ ಮಾಡಿದ್ರೆ, ತನ್ನ ಹೆಂಡತಿನೋ ತನ್ನ ಗರ್ಲ್ಫ್ರೆಂಡ್ ಯಾರ ಮಾಡಿದ್ರೆ ಯಾರು ಸುಮ್ನೆ ಇರಲ್ಲ. ಈ ಕಾನೂನು ಪೊಲೀಸ್ ಸ್ಟೇಷನ್ ಕಾನೂನು ಮರೆ ಹೋಗ್ಬೋದಾಗಿತ್ತಲ್ರಿ. ಕಾನೂನು ಮರೆ ಈಗ ಎಲ್ಲಾನು ಕಾನೂನು ಮರೆನೇ ಹೋಗಕ್ಕಾಗುತ್ತಾ ಬ್ರದರ್? ನೀವೇ ಯೋಚನೆ ಮಾಡಿ. ಈಗ ಏನೋ ಆ ಮನುಷ್ಯಂಗೆ ಸಿಕ್ಕಾಪಟ್ಟೆ ಕೋಪ, ಆ ಮನುಷ್ಯ ಆ ಟೈಮಲ್ಲಿ ಡ್ರಿಂಕ್ಸ್ ಮಾಡಿದ್ರೆ ಏನೋ ಆಗಿದೆ. ಸೊ ಆತ ಒಪ್ಕೊತಿದ್ದಾನಲ್ಲ, ನಾನು ಶೆಡ್ ಅಲ್ಲಿ ಇರ್ಲಿಲ್ಲ ಅಂತ ಅದಕ್ಕಿಂತ ಪ್ರೂಫ್ ಬೇಕಾ? ಪ್ರೂಫ್ ಏನಿದೆ, ಎವಿಡೆನ್ಸ್ ಏನಿದೆ ಪ್ರೂವ್ ಮಾಡ್ಲಿ ಬಿಡ್ರಿ. ಇವತ್ತು 5 ಗಂಟೆ ಗೊತ್ತಾಗುತ್ತಲ್ಲ. ಸೊ ನಮ್ ಲಾಯರ್ ಅನಿಲ್ ಅವರು ಅದನ್ನೇ ಹೇಳ್ತಾ ಇರೋದು, ನಾರಾಯಣ ಸ್ವಾಮಿ ಅವರು ಅದನ್ನೇ ಹೇಳ್ತಾ ಇರೋದಲ್ವಾ. ಇವತ್ತು ಪ್ರೂವ್ ಮಾಡ್ಲಿ ಬಿಡಿ. ಈಗ 5 ಗಂಟೆ ಪ್ರೂವ್ ಮಾಡಿ, ಏನು 8-9 ದಿನದ ಕಸ್ಟಡಿ ತಗೊಂಡಿದಾರಲ್ಲ. ಎಲ್ಲಿದ್ದೀರಾ ನೀವೀಗ? ಯಾರು? ನೀವು ಎಲ್ಲಿದ್ದೀರಾ? ನಾವು ಇಲ್ಲೇ ಇದೀವಿ, ಅನ್ನಪೂರ್ಣೇಶ್ವರ ಪೊಲೀಸ್ ಸ್ಟೇಷನ್ ಬ್ಯಾಕ್ ಸೈಡ್ ಇದೀವಿ. ಹೋಗಿದ್ರಾ? ಮಾತಾಡ್ಸ್ರಾ? ಈಗ ಯಾರನ್ನೂ ಮಾತಾಡಕ್ ಬಿಟ್ಟಿಲ್ಲ. ಬಟ್ ನಾವು ನಮ್ಮ ಲಾಯರ್ಗಳೆಲ್ಲ ಚರ್ಚೆ ಮಾಡ್ಕೊಂಡಿದೀವಿ. ಏನಾಯ್ತು ನೋಡ್ಬೇಕು. 5 ಗಂಟೆ ಗೊತ್ತಾಗುತ್ತೆ ಏನ್ ವಿಚಾರ ಏನು ಅಂತ ಗೊತ್ತಾಗುತ್ತೆ. ನಿಮ್ಗೂ ದರ್ಶನ್ ಅವ್ರಿಗೆ ಎಷ್ಟು ವರ್ಷ ಸ್ನೇಹ? 22 ಇಯರ್ಸ್. 22 ವರ್ಷ. ಬಟ್ ನಿಮ್ಗೆ ಅವ್ರ ಬಗ್ಗೆ ಎಲ್ಲ ಗೊತ್ತಿರುತ್ತಲ್ವಾ? ಅವ್ರ ಬಗ್ಗೆ ಎಲ್ಲ. ಸೊ ಹಂಗಿರ್ಬೇಕಾದ್ರೆ ಇದನ್ನ ಮಾಡಿದಾರಾ ಮಾಡಿಲ್ವಾ? ಸ್ನೇಹಿತರು ಬಿಟ್ಕೊಡಲ್ಲ. ಸ್ನೇಹ ಅಂತಲ್ಲ, ಗೆಳೆತನ ವಿಷಯ ಬರಲ್ಲ ಇಲ್ಲಿ. ಸೊ ಒಬ್ಬ ನಿರ್ಮಾಪಕನಾಗಿ ಹೇಳ್ಬೇಕಂದ್ರೆ ಆತ ಈ ತರ ಕೆಲಸ ಎಲ್ಲ ಮಾಡಲ್ಲ. ಸೊ ಅವನ ಜೊತೆ ಇರೋ ಹುಡುಗರು ಒಂದ್ ಸ್ವಲ್ಪ ಬೇರೆ ಲೋಕದಲ್ಲಿ ಇದಾರೆ. ಬಟ್ ಆ ವ್ಯಕ್ತಿ ಈ ತರ ಮಾಡಕ್ಕೆ ಚಾನ್ಸಸ್ ಇಲ್ಲ. 5 ಗಂಟೆಗೆಲ್ಲ 5-6 ಗಂಟೆಗೆಲ್ಲ ಗೊತ್ತಾಗುತ್ತೆ. 5-6 ಗಂಟೆಗೆ ಟೋಟಲ್ ಇನ್ಫಾರ್ಮೇಶನ್ ಗೊತ್ತಾಗ. ಇನ್ನು 3 ದಿನ ಕಸ್ಟಡಿ ಆಗುತ್ತೋ, ಇಲ್ಲ ಜೈಲ್ ಆಗುತ್ತೋ, ಇಲ್ಲ ಚಾರ್ಜ್ ಶೀಟ್ ಆಗುತ್ತೋ, ಇಲ್ಲ ಬೇಲ್ ಆಗುತ್ತೋ, ಇಲ್ಲ ರಿಲೀಸ್ ಏನು ದರ್ಶನ್ ನಿರಪರಾಧಿ ಅಂತ ಬರುವಂತ ಸಾಧ್ಯತೆ ಇದೆ. ಹೆಂಗ್ ಬೇಕಾದ್ರೂ ತಿರ್ಕೋಬಹುದು. ಇದು ನಾವ್ ಹೇಳಕ್ಕಾಗಲ್ಲ ಅದು. ಯಾಕೆಂದ್ರೆ ಈಗ ನೋಡ್ತಾ ಇರೋ ಒಂದು ಎನ್ವೈರನ್ಮೆಂಟ್ ನೋಡಿದ್ರೆ ಇದು ನಿರಪರಾಧಿ ಆಚೆ ಬರೋ ಸಾಧ್ಯತೆ ಇದೆ. ಇನ್ನೊಂದ್ ಕಡೆ ನೋಡಿದ್ರೆ ಬೇಲ್ ಆಗುವಂತ ಸಾಧ್ಯತೆ ಇದೆ. ಅರ್ಥ ಆಯ್ತು. ಅಲ್ಲಿ ಮಾಡಿರೋಂಥವ್ರು 4-5 ಜನ, ಅದ್ರೊಳಗಡೆ ಈಗಲೂ ಕೂಡ ಬಂದಿದ್ದಾರೆ ಅವರು 4-5 ಜನ. ಈಗ ಮೇನ್ ತಪ್ಪು ಬರೋದು ದರ್ಶನ್ ಹೇಳಿರ್ಬೋದು, ದರ್ಶನ್ ಹೋಗ್ರಪ್ಪ ಕರ್ಕೊಂಬನ್ನಿ ಅವನು ಅಂತಂದಾಗ ಯಾರು ಚಿತ್ರದುರ್ಗದ ಅಭಿಮಾನಿ ಸಂಘದ ಅಧ್ಯಕ್ಷರಿಗೆ ರಾಘು ಹೇಳಿದ್ದಾರೆ. ರಾಘು ಕರ್ಕೊಂಬಂದು ಮಾತಾಡಿ ಅವರು ಕೂಡ ಇವರೆಲ್ಲ ಪವಿತ್ರ ಗೌಡ ಮತ್ತೆ ದರ್ಶನ್ ಎಲ್ಲ ಹೋಗಿ ಮಾತಾಡಿ ಎಲ್ಲ ಕ್ಲಿಯರೇಜ್ ಮಾಡಿ ಬಂದಿದ್ದಾರೆ. ಮನೆಗೆ ಬಂದ ನಂತರ ಇದೆಲ್ಲ ನಡೆದಿರೋಂಥ ಎವಿಡೆನ್ಸ್ ಇದು. ದರ್ಶನ್ ಫೋನ್ ಮಾಡ್ಬಿಟ್ಟು 30 ಲಕ್ಷ ದುಡ್ಡು ಕೊಡ್ತೀನಿ ಹೋಗಿ ಸರೆಂಡರ್ ಆಗಿ ನೀವು ಅವನ್ನ ಕರ್ಕೊಂಡೋಗಿ ಸುಮ್ನಳ್ಳಿ ಕೆರೆಗೇಸಿ ಮೋರಿಗೇಸಿ ಅಂತ ಯಾರು ಹೇಳಿಲ್ಲ. ದರ್ಶನ್ ಹೇಳಿರೋದು ಒಂದೇ ಒಂದು ಎವಿಡೆನ್ಸ್ ತೋರಿಸಿದ್ದೆ. ದರ್ಶನ್ ಫೋನ್ಗೆ ಈಸ್ಕೊಂಡಿದಾರಲ್ಲ ಅದ್ರ ಕಾಲ್ ರೆಕಾರ್ಡ್ ಇರುತ್ತಲ್ಲ ಟ್ರೇಸ್ ಮಾಡಕ್ಕೆ ಹೇಳಿ. ನಾವು ಅದನ್ನೇ ಹೇಳಿರ್ತೀವಿ ಎವಿಡೆನ್ಸ್. ಇವಾಗ ನಮಗೆ ನೆನ್ನೆ ಈಗ ಕೋರ್ಟ್ ಮೊನ್ನೆ ಏನಂತ ಹೇಳ್ತಾರೆ, 2 ದಿನದ ಏನು ಇನ್ವೆಸ್ಟಿಗೇಷನ್ ಮಾಡಿದ್ರೆ ಅವ್ರು ಲಾಯರಿಗೆ ಕೊಡ್ಬೇಕು ಅಂತ ಹೇಳಿದೆ ರಿಪೋರ್ಟ್. ಅದು ಸೊ ರಿಪೋರ್ಟ್ ಅಲ್ಲೂ ಕೂಡ ನಮ್ಗೆ ಹಂಗೆ ಬಂದಿರೋದು. ಆ ರಿಪೋರ್ಟ್ ಕೊಡಲ್ಲ ಹಂಗೆ ಬಂದಿರೋದು. ಅದು ಮಾಡ್ಲಿಕ್ಕೆ ಈಗ ಏನ್ ಸ್ಟ್ಯಾಂಡಿಂಗ್ ಡೇ ಫಸ್ಟ್ ಇಂದ ಸೊ ನಿನ್ನೆವರೆಗೂ ಕೂಡ ದರ್ಶನ್ ಅದೇ ಸ್ಟೇಟ್ಮೆಂಟ್ ಸುಮಾರು 1 ದಿನಕ್ಕೆ 3-4 ಸತಿ ಆ ಸ್ಟೇಟ್ಮೆಂಟ್ ಕೊಡ್ತಾನೆ ಬರ್ತಾ ಇದಾರೆ ಅವರು. ಸೊ ದರ್ಶನ್ ಕಾಲಿಗೆ ಬಿದ್ರು, ಸಿಗರೇಟ್ ಕೊಡ್ರಿ, ಇಲ್ಲ ಕೈ ನಡುತ್ತದೆ, ಇವೆಲ್ಲ ಸುಳ್ಳಿದು. ಅವಂತೂ ಅಷ್ಟು ದೊಡ್ಡ ವ್ಯಕ್ತಿ ಈ ತರ ಎಲ್ಲ ಇಷ್ಟು ನೀಚ್ ಕೆಲ್ಸ ಮಾಡ್ಕೊಂಡು ಇನ್ನೊಬ್ಬ ಕಾಲಿಗೆ ಬೀಳಂತಾನೆ ಅಂತ ತಪ್ಪೇನ್ ಮಾಡಿದ್ವಲ್ಲ. ಈತ ಏನಾರು ಹೊಡೆದಿದ್ದಾನೆ ಈ ಸೆನ್ಸರಲ್ಲಿ FSL ರಿಪೋರ್ಟ್ ಎಲ್ಲ ಮಾಡಿದ್ರೆ ಅದು ರಿಪೋರ್ಟ್ ಬಂದಿದ್ದಿಲ್ಲ ಇವಾಗ. ಅದು ಸಾಬೀತಾಗುತ್ತೆ ಬಿಡಿ, 5 ಗಂಟೆ ಸಾಬೀತಾಗುತ್ತಲ್ಲ ಎಲ್ಲ. ಓಕೆ ದೀಪ ಅವರೇ, ಥ್ಯಾಂಕ್ ಯು.